ನಾನು ಇವತ್ತು ನೂತನವಾಗಿ ನಾಡ ಅಧ್ಯಕ್ಷ ಮಲಪ್ರಭಾ ಅಚ್ಚುಕಟ್ಟೆ ಪ್ರದೇಶದ ಒಂದು ಕಾಡ ಅಂತ ಹೇಳ್ತೀವಿ ನಾನು ಅಧ್ಯಕ್ಷ ಆದಂತ ಯುವರಾಜನ ಕದಂ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ನನ್ನ ಕ್ಷೇತ್ರದ ಒಬ್ಬ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಹಿರಿಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ಯುವರಾಜನ ಕದಂ ಅವರನ್ನ. ಸೊ ಅಂತವರನ್ನ ಗುರುತಿಸಿ ನನ್ನ ಕ್ಷೇತ್ರಕ್ಕೆ ಇನ್ನೊಂದು ದೊಡ್ಡ ಹಿರಿಮೆ ಅನ್ನೋ ರೀತಿ ಒಂದು ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ನ ಈ ಒಂದು ಪೋಸ್ಟ್ ಅನ್ನ ಕಾಂಗ್ರೆಸ್ ಪಕ್ಷ ಅವರ ಸೇವೆಯನ್ನ ಗುರುತಿಸಿ ಇವತ್ತು ಅವರಿಗೆ ಅಧಿಕಾರವನ್ನ ಕೊಡುವಂತ ಕೆಲಸ ಮಾಡಿದೆ. ಸೊ ಮೊದಲನೇದಾಗಿ ಇಡೀ ಕ್ಷೇತ್ರದ ಮತದಾರರ ಪರವಾಗಿ ನಾನು ಯುವರಾಜನ ಕದಂ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಕಾಡಾ ಆಫೀಸು ಅಂತಂದ್ರೆ ಕಾಡಾ ಇಲಾಖೆ ಅಂತ ಹೇಳಿದ್ರೆ ಈ ಭಾಗದ ರೈತರ ಒಂದು ಜೀವನಾಡಿ ಅಂತ ಹೇಳ್ತಾ ಇದ್ರು. ಆ ಒಂದು ಗತವೈಭವವನ್ನ ಮತ್ತೆ ಮರುಕಳಿಸಿ ಕಾಡಾ ಆಫೀಸ್ಗೆ ತರುವಂತ ಎಲ್ಲ ರೀತಿಯಾದಂತ ಸಹಕಾರ ಮತ್ತು ಕೆಲಸವನ್ನ ನಾನಾಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ನಾವು ಸಹಕಾರವನ್ನ ಕಾಡಾ ಅಧ್ಯಕ್ಷ ಆದಂತ ಯುವರಾಜನ ಕದಂ ಅವ್ರಿಗೆ ಕೊಡ್ತೀವಿ. ಮತ್ತು ರೈತರಿಗೆ ಸಂಪರ್ಕ ರಸ್ತೆಗಳಾಗಿರಬಹುದು, ರೈತರಿಗೆ ಚಿಕ್ಕ ಚಿಕ್ಕ ಕೆರೆಗಳಾಗಿರಬಹುದು, ಚಿಕ್ಕ ಚೆಕ್ ಡ್ಯಾಮ್ಗಳಾಗಿರಬಹುದು, ಬಹಳಷ್ಟು ಅನುಕೂಲನ್ನ ಈ ಕಾಡಾ ನಿಗಮದ ಒಂದು ಫಂಡ್ ನಿಧಿಯಿಂದ ನಾವು ಮಾಡ್ತಾ ಇರ್ತೀವಿ. ಸೊ ಈ ಒಂದು ಕಾಡಾ ಇದಕ್ಕೆ ಮುಂಬರುವಂತ ದಿನದಲ್ಲಿ ಬಹಳಷ್ಟು ಚೈತನ್ಯ ತುಂಬಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಇದರ ಲಾಭವನ್ನ ರೈತರಿಗೆ ಪಡೆದುಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಅವಕಾಶವನ್ನ ಮಾಡ್ತೀವಿ. ಪ್ರತಿಯೊಂದಕ್ಕೂ ಕೂಡ ಚಾಲನೆಯನ್ನ ಕೊಡ್ತೀವಿ. ಯಾಕಂತಂದ್ರೆ ನನ್ನ ಪ್ರಕಾರ ಕಳೆದ ಒಂದು 10 ವರ್ಷದಿಂದ ನಮಗೆ ಕಾಡಾ ಅಧ್ಯಕ್ಷರ ಒಂದು ಆಕ್ಟಿವಿಟಿ ನಮ್ಮ ಕಣ್ಣಿಗೆ ಕಾಣ್ಲಿಲ್ಲ. ಆದ್ರೆ ಈ ಬಾರಿ ಸರ್ಕಾರ ನಮ್ಮದಿದೆ, ಅವರು ಕೆಲಸ ಮಾಡಿ ಆಶೀರ್ವಾದ ಮಾಡಿದಕ್ಕೆ ಇವತ್ತು ರಾಜ್ಯದಲ್ಲಿ ನಾನು ಕೂಡ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯುವರಾಜನ ಅವರ ಒಂದು ಪೆರೇಡ್ ನಲ್ಲಿ ಮತ್ತೆ ನಾವು ಉತ್ತಮವಾದಂತ ಕಾಡಾದಲ್ಲಿ ನಾವು ಉತ್ತಮವಾದಂತ ಆಡಳಿತವನ್ನ ಕೊಡ್ತೀವಿ ಮತ್ತು ಸರ್ಕಾರದಿಂದ ನಿಧಿಯನ್ನ ತೆಗೆದುಕೊಂಡು ಬಂದು ಏನೇನ್ ನೆನಗುದಿಗೆ ಬಿದ್ದಿದ್ದಾವೆ ಕೆಲಸ ಅವನ್ನೆಲ್ಲ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.